ಹಾಯ್ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶ್ರೀಕಾಂತ್ ರಾಥೋಡ್ ಫ್ರಮ್ ಗುರುದೇವ್ IAS KS ಆ್ಯಂಡ್ ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿ ಧಾರವಾಡ. ನಿಮಗೆಲ್ಲರಿಗೂ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯ ಸರಣಿ ತರಗತಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಓಕೆ, ಸೊ ವಿದ್ಯಾರ್ಥಿಗಳೇ, ನಾನು ಲಾಸ್ಟ್ ಟೈಮು ಕ್ಲಾಸ್ ಮಾಡಬೇಕಾದ್ರೆ ನೀವು ಕೆಲವೊಬ್ಬರು ನಮಗೆ HCF ಮತ್ತು LCMಗೆ ಸಂಬಂಧಿಸಿದಂಥ ಮತ್ತು ಅವುಗಳಿಗೆ ಆ ರಿಲೇಷನ್ಸ್ಗೆ ಇರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸಿರಿ ಅಂತ ಹೇಳಿ ಕೇಳಿದ್ರಿ. ಹಾಗಾಗಿ ನಾನು ಈ ತರಗತಿಯಲ್ಲಿ ಆ HCF ಮತ್ತು LCMಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಇವು ಮಾದರಿ ಪ್ರಶ್ನೆಗಳಂತಲೇ ಹೇಳ್ಬೋದು. ಮುಂದಿನ ತರಗತಿಗಳು ನಾನು ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಮಾಡ್ತೀನಿ. ಓಕೆ, ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಾರ್ದೆ ಕ್ವಶನ್ಸ್ಗೆ ಹೋಗಿ ನೋಡೋಣ. ಓಕೆ, ಸೊ ನಾನು ಇವತ್ತು ಮಾಡ್ತಿರೋದು ಲ ಸ ಅ ಮತ್ತು ಮ ಸ ಆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾಡ್ತೀನಿ. ಓಕೆ, ಸೊ ಫಸ್ಟಿಗೆ ನಾವು ಲ ಸ ಅ ಮತ್ತು ಮ ಸ ಅ ತೆಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಈಗ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಇದೆ ಸೇಮ್ ನಂಬರ್ಸ್ ತೊಗೊಂಡು ಮಾಡಿದ್ದೆ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಯಾರಾದರೂ ನೋಡಲಿಲ್ಲ ಅಂದರೆ ಇವಾಗ ನೋಡಿ ಅದನ್ನು ಅರ್ಥ ಮಾಡಿಕೊಟ್ಟು ದಯವಿಟ್ಟು. ಸೊ 6 ಮತ್ತು 8ರದು ಲ ಸ ಅವನ್ನು ತೆಗಿಬೇಕು ನಾವು, ಮತ್ತು ಮ ಸ ಅವನ್ನು ತೆಗಿಬೇಕು. ಯಾರಿಗಾನ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಮ ಸ ಅ ಅಂದರೆ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲ ಸ ಅ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, LCM ಲ ಸ ಅಂದರೆ ಲೀಸ್ಟ್ ಕಾಮನ್. HCF ಮತ್ತು LCMಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾಡ್ತೀವಿ. ಮ ಸ ಅಂದರೆ HCF, ಲ ಸ ಅಂದರೆ LCM. ಓಕೆ, ಸೊ ಇಲ್ಲಿ ನೋಡಿ 6 ಮತ್ತು 8ರದ್ದು ಲ ಸ ಅ ಮತ್ತು ಮ ಸ ಅವನ್ನು ತೆಗಿಬೇಕು. ನಾನು ಈ ಹಿಂದಿನ ತರಗತಿಗಳಲ್ಲಿ ನಿಮಗೆ ಇದು ಎರಡರದ್ದು ಲ ಸ ಅ ತೆಗೆಯೋದು ಹೇಗೆ ಅಂತ ಹೇಳಿದೆ. ಆದರೆ ಅಲ್ಲೇ ಇದ್ದಂಥ ಮ ಸ ಬಗ್ಗೆ HCF ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಓಕೆ, ಈಗ ನೋಡಿ ನಾನು ಮತ್ತೆ ಅದು ಹೇಳ್ತೀನಿ. 6 ಮತ್ತು 8 ಎರಡು ಸಂಖ್ಯೆಗಳಿದ್ದಾವೆ. 6 ಮತ್ತು 8 ಎರಡು ಸಂಖ್ಯೆಗಳಿದ್ದಾವೆ. ಈ ಎರಡೂ ಸಂಖ್ಯೆಗಳನ್ನು ಭಾಗಿಸಬಲ್ಲಂಥ ಅತ್ಯಂತ ದೊಡ್ಡ ಸಂಖ್ಯೆನ ನಾವು ಕಂಡುಹಿಡಿಯಬೇಕು. ಅತ್ಯಂತ ದೊಡ್ಡ ಸಂಖ್ಯೆನ ಕಂಡುಹಿಡಿಯಬೇಕು. ಯಾವುದು ಇದೆರಡನ್ನು ಭಾಗಿಸಬಲ್ಲಂಥ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಸೊ ಉದಾಹರಣೆಗೆ 2 ಎನ್ನುವಂಥದ್ದು ಇದೆರಡನ್ನು ಭಾಗಾಕಾರ ಮಾಡೋದು. ಓಕೆ, ನೆಕ್ಸ್ಟ್ 3 6ನ ಭಾಗಾಕಾರ ಮಾಡಿದ್ರು ಸಹ 8ನ ಭಾಗಾಕಾರ ಮಾಡುವುದಿಲ್ಲ. ಓಕೆ, ಹಾಗೆ 4 8ನ ಭಾಗಾಕಾರ ಮಾಡಿದ್ರು 6ನ ಭಾಗಾಕಾರ ಮಾಡುವುದಿಲ್ಲ. 5 ಇದೆರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡುವುದಿಲ್ಲ. 6 6ನ ಭಾಗಾಕಾರ ಮಾಡಿದ್ರು 8ನ ಭಾಗಾಕಾರ ಮಾಡಲ್ಲ. ಸೊ 7 ಅಂತ ತೊಗೊಂತೀರಾ, 7 ನಂತರ ಯಾವುದೇ ನಂಬರ್ ತೊಗೊಂಡ್ರು 6ನ ಭಾಗಾಕಾರ ಮಾಡೋದೇ ಇಲ್ಲ. ಸೊ ಹಾಗಾದ್ರೆ ಎರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡುವಂಥ ಅತಿ ದೊಡ್ಡ ಸಂಖ್ಯೆ ಯಾವುದು? 2. ಸೊ ಆ 2 ನಾನು ಹೊರಗಡೆ ಕಾಮನ್ ಇಟ್ಕೊತೀನಿ. ಓಕೆ, ಸೊ 2 3ಲಿ 6, 2 4ಲಿ 8, 2 3ಲಿ 6, 2 4ಲಿ 8. ಸೊ ಫಸ್ಟ್ ಯಾವಾಗಲೂ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಗುಣಾಕಾರ ಮಾಡ್ಕೋಬೇಕು. 3 4ಲಿ 12, 12 2ಲಿ 24. ಏನಿದು 24? ಈ 24 ಅಂದರೆ ಏನಿದು? ಇದು ಲ ಸ ಅ ಆಗ್ತದೆ, LCM. ಇದು 24 ಅನ್ನೋದು LCM ಆಗುತ್ತೆ. ವೆರಿ ಇಂಪಾರ್ಟೆಂಟು, ನೋಡಿ ತಿಳ್ಕೊಡ್ರಿ. 24 ಎನ್ನುವಂಥದ್ದು ಏನಾಗುತ್ತೆ? LCM ಆಗುತ್ತೆ. ಹಾಗಾದ್ರೆ HCF ಯಾವುದು ಇದರಲ್ಲಿ? HCF ಯಾವುದು? ಇದು 2 ಅನ್ನುವಂಥದ್ದೇ HCF ಆಗುತ್ತೆ. ಸೊ HCF ಎಷ್ಟು ಇಲ್ಲಿ? HCF ಎಷ್ಟಾಗುತ್ತೆ? 2 ಆಗುತ್ತೆ. HCF ಎಷ್ಟಾಗುತ್ತೆ? 2 ಆಗುತ್ತೆ. ಓಕೆ, HCF ಎಷ್ಟಾಗುತ್ತೆ? 2 ಆಗುತ್ತೆ. ಓಕೆ, HCF 2 ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡ್ರಿ. 8 ಮತ್ತು 12ರದ್ದು ಲ ಸ ಅ ಮತ್ತು ಮ ಸ ಅ ತೆಗಿಬೇಕು. HCF ಮತ್ತು LCM ತೆಗಿ. 8 ಮತ್ತು 12. ಓಕೆ, ಸೊ 8 ಮತ್ತು 12 ಈ ಎರಡೂ ಸಂಖ್ಯೆಗಳನ್ನು ಭಾಗಿಸಬಲ್ಲಂತಹ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಈ ಎರಡೂ ಸಂಖ್ಯೆಗಳನ್ನು ಭಾಗಿಸಬಲ್ಲಂತಹ ಅತ್ಯಂತ ದೊಡ್ಡ ಸಂಖ್ಯೆ 4 ಆಗ್ತದೆ. ಸೊ 4 2ಲಿ 8, 4 3ಲಿ 12, 4 2ಲಿ 8, 4 3ಲಿ 12. ಓಕೆ, ಹಾಗಾದ್ರೆ LCM ಏನಾಗುತ್ತೆ? LCM ಇಸ್ ಈಕ್ವಲ್ಸ್ ಟು 3 2ಲಿ 6, 6 4ಲಿ 24, 3 2ಲಿ 6, 6 4ಲಿ 24. ಓಕೆ, LCM 24 ಆಯ್ತು. ಹಾಗಾದ್ರೆ HCF ಎಷ್ಟು? HCF ಎಷ್ಟಾಗುತ್ತೆ? HCF 4 ಆಗುತ್ತೆ. HCF 4 ಆಗುತ್ತೆ. ಓಕೆ, HCF 4 ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಇದಕ್ಕೆ ಈ ಎರಡಕ್ಕೂ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ಈಗ ನೆಕ್ಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರಿಗಾನ HCF ಮತ್ತು LCM ತೆಗೆಯೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿ. ಕೆಲವೊಬ್ಬರು ಟ್ರೆಡಿಷನಲ್ ಮೆಥಡ್ನಲ್ಲೂ ಮಾಡೋರಿದ್ರಿ. 8 ಮತ್ತು 12 2ರಿಂದ ಭಾಗಾಕಾರ ಮಾಡಬೇಕು. 2 4ಲಿ 2,
6ಲಿ ಮತ್ತು 2ರಿಂದ ಭಾಗಕಾರ 2 2ಲಿ 2 3ಲಿ ಮತ್ತು 2ಲಿ 2 1ಲಿ 3 ಆ್ಯಸ್ ಇಟ್ ಈಸ್ ಬರುತ್ತೆ. ನೆಕ್ಸ್ಟ್ 3 1 1. ಸೊ 2 × 2 4 4 2ಲಿ 8 8 3ಲಿ 24. ಈ ಥರನೂ ಲ ಸ ಆ ತೆಗೆಯೋರಿದ್ದಾರೆ, ಈ ಥರನೂ ಲ ಸ ಆ ತೆಗೆಯೋರಿದ್ದಾರೆ. ಓಕೆ, ಆ್ಯಂಡ್ ಈ ಎರಡು ಸಂಖ್ಯೆಗಳನ್ನು ಭಾಗಿಸುವಂಥ ಕಾಮನ್ ನಂಬರ್ 2 ಮತ್ತು 2 ಆಗೋದ್ರಿಂದ 2 × 2 4 ಮ ಸ ಆ ಅಂದರೆ HCF ಆಗ್ತದೆ. ಓಕೆ, ಸೊ ಈ ಥರ ಕೂಡ ಈ ಥರ ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡಿ ಮಾಡೋರು ಸಹ ಇದೆ. ನಮಗೆ ವ್ಯತ್ಯಾಸ ಏನು, ಇದಕ್ಕೂ ಉತ್ತರ ಸೇಮ್ ಬರುತ್ತೆ, ಇದಕ್ಕೂ ಉತ್ತರ ಸೇಮ್ ಬರುತ್ತೆ. ಬಟ್ ವ್ಯತ್ಯಾಸ ಏನು, ನಾನು ಯಾಕೆ ಇದನ್ನು ಫಾಲೋ ಮಾಡ್ತಿದ್ದೀನಿ, ನಾನು ಯಾಕೆ ಇದನ್ನು ಫಾಲೋ ಮಾಡ್ತಿಲ್ಲ? ಯಾಕಂದರೆ ಎಕ್ಸಾಮಲ್ಲಿ ನನಗಿದು ಟೈಮ್ ಸೇವಿಂಗ್ ಆಗುತ್ತೆ. ಈ ಒಂದು 2 ಸೆಕೆಂಡ್ ಆಗಿದ್ದು ಪರವಾಗಿಲ್ಲ, ನನಗಿದು ಟೈಮ್ ಸೇವ್ ಮಾಡ್ತದೆ, ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಸ್ವಲ್ಪ ನನಗೆ ಸಹಾಯ ಆಗ್ತದೆ. ಓಕೆ, ಹಾಗಾಗಿ ಇಷ್ಟೆಲ್ಲ ಬರಿತಾ ಕುಂತ್ರೆ ನಮಗೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಶಾರ್ಟೆಸ್ಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಓಕೆ, ಶಾರ್ಟ್ ಟ್ರಿಕ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 10 ಮತ್ತು 15ರಲ್ಲಿ 10 ಮತ್ತು 15ರಲ್ಲಿ ಕಾಮನ್ ನಂಬರ್ ಯಾವ್ದು ತೆಗಿಬೋದು? 10 ಮತ್ತು 15ರಲ್ಲಿ ಕಾಮನ್ ನಂಬರ್ ಯಾವ್ದು ತೆಗಿಬೋದು? 5 ತೆಗಿಬೋದು. ಸೊ 5 2ಲಿ 10, 5 3ಲಿ 15, 2 3ಲಿ 6, 6 5ಲಿ 30, 6 5ಲಿ 30. ಏನಿದು 30? LCM ಆಗ್ತದೆ, LCM ಆಗ್ತದೆ. ಹಾಗಾದರೆ HCF ಏನು ಹೇಳಿ ನೋಡೋಣ. HCF ಏನು? HCF 5 ಆಗ್ತದೆ. HCF ಏನಾಗುತ್ತೆ? 5 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 60 ಮತ್ತು 75ರದ್ದು LCM ಮತ್ತು HCF ತೆಗಿಬೇಕು. ಯಾವ ಸಂಖ್ಯೆಗಳು? 60 ಮತ್ತು 75ರದ್ದು LCM ಮತ್ತು HCF ತೆಗಿಬೇಕು. ಎರಡರಲ್ಲೂ ಕಾಮನ್ ನಂಬರ್ ಯಾವುದು? ಸೊ 15 ಕಾಮನ್ ಆಗುತ್ತೆ. ಸೊ 15 4ಲಿ 60, 15 5ಲಿ 75, 15 4ಲಿ 60, 15 5ಲಿ 75. ಸೊ 4 5ಲಿ 20, 20 × 15 ಎಷ್ಟಾಗುತ್ತೆ? 300. ಏನಿದು 300? ಇದು LCM ಆಗುತ್ತೆ. ಈ 300 ಅನ್ನುವಂಥದ್ದು LCM ಆಗುತ್ತೆ. ಹಾಗಾದರೆ HCF ಎಷ್ಟು ಬರುತ್ತೆ? HCF ಏನು ಬರುತ್ತೆ? 15 ಆಗುತ್ತೆ. HCF ಏನಾಗುತ್ತೆ? 15 ಆಗುತ್ತೆ. ಓಕೆ, HCF 15 ಆಗುತ್ತೆ. ಪ್ರತಿ ಸಲ ನಾವು ಆದಷ್ಟು ಓಕೆ ಇರಲಿ, ಪ್ರತಿ ಸಲ ನಾವು ಆದಷ್ಟು ಸ್ಪೀಡಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ನಾವು ಒಂದು ವೇಳೆ ಟ್ರೆಡಿಷ್ನಲ್ ಮೆಥಡ್ ಫಾಲೋ ಮಾಡಿ ನನಗೆ ಟ್ರೆಡಿಷ್ನಲ್ ಮೆಥಡ್ ಫಾಲೋ ಮಾಡಿದ್ರು ಸರಿಯಾದ ಉತ್ತರನೇ ಬರ್ತದೆ ಅಂತ ಅಂದ್ಕೊಂಡು ನೀವು ಯಾವಾಗಲೂ ಟ್ರೆಡಿಷ್ನಲ್ ಮೆಥಡೇ ಫಾಲೋ ಮಾಡಿದ್ರೆ ಏನಾಗುತ್ತೆ? ನಮಗೆ ಪ್ರಶ್ನೆಗೆ ಉತ್ತರ ಬರೋದು ಸ್ವಲ್ಪ ತಡ ಆಗ್ತದೆ, ಇನ್ನೊಂದು ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ಕೆಲವೊಂದು ಸಲ ನಾವು ಆ ಜಾಬ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. 0.5 ಮಾರ್ಕಲ್ಲಿ, 0.25 ಮಾರ್ಕಲ್ಲಿ, 0.33 ಮಾರ್ಕಲ್ಲಿ ಕಳ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನೀವು ಆದಷ್ಟು ಶಾರ್ಟೆಸ್ಟ್ ವೇಯನ್ನು ಕಲಿಯೋದು ಉತ್ತಮ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ ನೋಡ್ರಿ. 60 ಮತ್ತು 80ರದ್ದು ಏನು ತೆಗಿಬೇಕೀಗ? ಲ ಸ LCM ಮತ್ತು HCF ತೆಗಿಬೇಕು. ಸೊ ಎರಡರಲ್ಲೂ ಕಾಮನ್ ಏನು? 60 ಮತ್ತು 80 ಎರಡರಲ್ಲೂ ಕಾಮನ್ ಏನು? ಓಕೆ, ಸೊ ನಾನು ಎರಡರಲ್ಲೂ ಕಾಮನ್ 20 ತೊಗೊತೀನಿ. ಸೊ 23ಲಿ ಆ್ಯಂಡ್ 24ಲಿ 3 4ಲಿ 12, 12 × 20 ಎಷ್ಟಾಗುತ್ತೆ? 240 ಆಗುತ್ತೆ. 240 ಆಗುತ್ತೆ. ಓಕೆ, 240 ಆಗುತ್ತೆ. ಸೊ ಏನಿದೆ 240? ಈ 240 ಅನ್ನೋಂಥದ್ದು ಏನಾಗುತ್ತೆ? LCM ಆಗುತ್ತೆ. ಹಾಗಾದ್ರೆ HCF ಏನಾಗುತ್ತೆ? HCF ಏನಾಗುತ್ತೆ? 20 ಆಗ್ತದೆ. HCF ಏನಾಗುತ್ತೆ? 20 ಆಗುತ್ತೆ. HCF ಅನ್ನುವಂಥದ್ದು ಏನಾಗುತ್ತೆ? 20 ಆಗುತ್ತೆ. ಓಕೆ, 20 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಡೋಣ. 36 ಮತ್ತು 45 ಯಾರಾದರೂ ಪ್ರಯತ್ನ ಪಡ್ಬೋದಾ? ಯಾರಾದರೂ ಪ್ರಯತ್ನ ಪಡ್ಬೋದೇನಾ? 36 ಮತ್ತು 45 ನೋಡ್ರಿ ಇಲ್ಲಿ. 36 ಮತ್ತು 45, 36 ಮತ್ತು 45, 36 ಮತ್ತು 45 ಈ ಎರಡೂ ಸಂಖ್ಯೆಗಳನ್ನು ಭಾಗಿಸಬಲ್ಲಂತಹ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಯಾವುದಾಗುತ್ತೆ? 9. ಸೊ 9 ಎಷ್ಟಲಿ? 9 4ಲಿ 36, 9 5ಲಿ 45. ಸೊ 4 5ಲಿ 20, 20 × 9 ಎಷ್ಟಾಗುತ್ತೆ? 180. ಏನಿದು 180? LCM ಆಗುತ್ತೆ. 180 ಅನ್ನುವಂಥದ್ದು ಏನಾಗುತ್ತೆ? LCM. ಹಾಗಾದ್ರೆ HCF ಎಷ್ಟಿದ್ರದ್ದು? HCF ಎಷ್ಟಾಗುತ್ತಿದ್ರದು? 9 ಆಗುತ್ತೆ. HCF ಎಷ್ಟಾಗುತ್ತಿದ್ರದು? 9 ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. 17 ಮತ್ತು 68ರದ್ದು LCM ತೆಗಿಬೇಕು. 17 ಮತ್ತು 68ರದ್ದು LCM ತೆಗಿಬೇಕು. ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ,
ಈ 68 68 17 ಅನ್ನೋಂಥದ್ದು ಭಾಗಿಸ್ತದೆ. ಉದಾಹರಣೆಗೆ 17 ಕಾಮನ್ ತೆಗಿತೀನಿ ನಾವು ನೋಡ್ರೆ 17 ಒಂದಲಿ 17 ಮತ್ತು 17 ನಾಲ್ಕಲಿ 68. ಹಾಗಾದ್ರೆ ಎಲ್ ಸಿ ಎಮ್ ಏನಾಗುತ್ತೆ? ಎಲ್ ಸಿ ಎಮ್ ಏನಾಗುತ್ತೆ? 68 ಆಗುತ್ತೆ. 17 ನಾಲ್ಕಲಿ 68 ಆಗುತ್ತೆ. ಹಾಗೆಯೇ ಎಚ್ ಸಿ ಎಫ್ ಏನಾಗುತ್ತೆ? ಎಚ್ ಸಿ ಎಫ್ ಏನಾಗುತ್ತೆ? 17 ಆಗುತ್ತೆ. ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಓಕೆ, ಅದು ಇದರದ್ದು ಎಚ್ ಸಿ ಎಫ್ ಏನಾಗುತ್ತೆ? 17 ಆಗುತ್ತೆ. ಎಲ್ ಸಿ ಎಮ್ ಏನಾಗುತ್ತೆ? 68 ಆಗುತ್ತೆ. ಓಕೆ, 68 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿವರೆಗೆ ನಾವು ಎಲ್ಲ 2 ಸಂಖ್ಯೆಗಳದ್ದು ಎಲ್ ಸಿ ಎಮ್ ತೆಗಿತಿದ್ವಿ. ಇವಾಗ 3 ಸಂಖ್ಯೆಗಳದ್ದು ಎಲ್ ಸಿ ಎಮ್ ತೆಗಿದ್ವಿ. ಸೊ ಈಗ ನೋಡಿರಿ, ಫಸ್ಟ್ 3 ಸಂಖ್ಯೆಗಳು ಕೊಟ್ಟಾಗ ನಾವು ಫಸ್ಟ್ 2 ಸಂಖ್ಯೆಗಳನ್ನು ತಗೋಬೇಕು. ಫಸ್ಟ್ 2 ಸಂಖ್ಯೆಗಳನ್ನು ತಗೋಬೇಕು. ಸೊ ಫಸ್ಟ್ 2 ಸಂಖ್ಯೆಗಳು ಯಾವುದೇ ಇದೆ? 10 ಮತ್ತು 12. 10 ಮತ್ತು 12. 10 ಮತ್ತು 12ರಲ್ಲಿ ಲಾರ್ಜೆಸ್ಟ್ ಕಾಮನ್ ನಂಬರ್ ಯಾವುದಿದೆ? 2. ಸೊ 2 5ಲಿ 10, 2 6ಲಿ 12. ಸೊ 5 6ಲಿ 30, 30 ಇಂಟು 2 65. 30 ಇಂಟು 2 65. ಈಗ ಯಾವುದಾದ್ರೂ ಎಲ್ ಸಿ ಎಮ್ ತೆಗಿಬೇಕು ನಾವು? 10 ಮತ್ತು 12 ಎಲ್ ಸಿ ಎಮ್ಮು 60. ಓಕೆ, ಇನ್ನೊಂದು ಸಂಖ್ಯೆ ಉಳಿದಿದೆಯಲ್ಲ, ಯಾವುದದು? 8 ಮತ್ತು 60. 8 ಮತ್ತು 60 ಎರಡರಲ್ಲೂ ಕಾಮನ್ ಯಾವುದೀಗ? ಕಾಮನ್ ಯಾವುದು? 4 ಕಾಮನ್. ಸೊ 4 2ಲಿ 4 15. 4 2ಲಿ 4 15. ಸೊ 2 15ಲಿ 30. 30 ಇಂಟು 4 ಎಷ್ಟು ಬರುತ್ತೆ ಉತ್ತರ? 120. ಉತ್ತರ ಎಷ್ಟು ಬರುತ್ತೆ? 120. ಓಕೆ, 120. ಸೊ ಇದನ್ನು ಟ್ರೈ ಮಾಡಿ ನೋಡೋಣ. ನಾನು ಕೇವಲ 2 ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇವತ್ತು ಹೇಳಬೇಕಾಗಿರೋದ್ರಿಂದ ಈ 3 ಪ್ರಶ್ನೆಗಳಿಗೆ ಮತ್ತು 3 ಸಂಖ್ಯೆಗಳಿಗೆ ಮತ್ತು 4 ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸೋದು ಹೇಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಈ ಮುಂದಿನ ಪ್ರಶ್ನೆಗಳನ್ನು ಬಿಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಮುಂದಿನ ತರಗತಿಗಳಲ್ಲಿ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೆ ನೀವು ಈಗ ಹೇಳಿದ್ನಲ್ಲ, ಈ 3 ಸಂಖ್ಯೆಗಳದ್ದು ಲ ಸ ಆ ತೆಗೆಯೋದು ಹೇಗೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿರಿ. ಇದೇ 3 ಸಂಖ್ಯೆಗಳದ್ದು ಮ ಸ ಆವನ್ನು ತೆಗೆಯೋದು ಟ್ರೆಡಿಷನಲ್ ಮೆಥಡಿಂದ ತೆಗೆದ್ರು ನಡೀತದೆ. ಮ ಸ ಮತ್ತು ಲ ಸ ಟ್ರೆಡಿಷನಲ್ ಮೆಥಡಿಂದ ತೆಗೆದ್ರು ನಡೀತದೆ. ಅದನ್ನು ತೆಗೆದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ತರಗತಿಗಳಲ್ಲಿ ನಾನು ಈ ಸಂಖ್ಯೆಗಳ ರಿಲೇಷನ್ ಬಗ್ಗೆ ಮತ್ತು ಆ ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಅಂತೇಳಿ ಹೇಳ್ತೀನಿ. ಓಕೆ, ನೋಡಿರಿ, ನಿಮ್ಮ ಮುಂದ್ಗಡೆ 2 ಕ್ವಶನ್ಸ್ ಅದಾವೆ. ಇದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿರಿ. 12, 15, 20 ಮತ್ತು 36, 72, 84 ಲ ಸ ಆ ತೆಗೆಯೋದನ್ನು ಪ್ರಾಕ್ಟೀಸ್ ಮಾಡಿರಿ. ಈ ಸಂಖ್ಯೆದು ಸಹ ಲ ಸ ಆ ತೆಗೆಯೋದನ್ನು ಪ್ರಾಕ್ಟೀಸ್ ಮಾಡಿರಿ. ನಾನೀಗ 2 ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಲ ಸ ಆ ಮತ್ತು ಮ ಸ ಆಗಳ ಬಗ್ಗೆ ನಾನೀಗ ಪ್ರಶ್ನೆಗಳನ್ನು ಬಿಡಿಸ್ತೀನಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ. 2 ಸಂಖ್ಯೆಗಳ ಲ ಸ ಆ ಎಷ್ಟಾಗಿದೆ? 42 ಆಗಿದೆ. 2 ಸಂಖ್ಯೆಗಳ ಲ ಸ ಆ ಎಷ್ಟಾಗಿದೆ? 42 ಆಗಿದೆ. 2 ಸಂಖ್ಯೆಗಳ ಲ ಸ ಆ 42 ಆಗಿದೆ. ಆದರೆ ಆ 2 ಸಂಖ್ಯೆಗಳು 14 ಮತ್ತು 21 ಆದರೆ ಮ ಸ ಆವನ್ನು ಕಂಡುಹಿಡಿಯಿರಿ. ನಿಮಗೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಹೇಳ್ಬೇಕು ನಾನೀಗ, ದಯವಿಟ್ಟು ಇಲ್ಲಿ ಗಮನ ಇಟ್ಟು ನೋಡಿರಿ. 2 ಸಂಖ್ಯೆಗಳು, ಓಕೆ, 2 ಸಂಖ್ಯೆಗಳು, ನಾವು ಉದಾಹರಣೆಗೆ ಎ ಒಂದು ಸಂಖ್ಯೆ ಮತ್ತು ಬಿ ಇನ್ನೊಂದು ಸಂಖ್ಯೆ ಅಂತ ಅನ್ಕೊಂತೀವಿ. ಆ 2 ಸಂಖ್ಯೆಗಳ ಗುಣಲಬ್ಧವು ಈ 2 ಸಂಖ್ಯೆಗಳ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಗೆ ಈಕ್ವಲ್ ಆಗಿರುತ್ತೆ. ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ ಇದು. ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಉದಾಹರಣೆಗೆ ಈ ಪ್ರಶ್ನೆಗಳಲ್ಲಿ 2 ಸಂಖ್ಯೆಗಳ ಲ ಸ ಆವನ್ನು ಕೊಟ್ಟಿದ್ದಾನೆ. ಸೊ 2 ಸಂಖ್ಯೆಗಳ ಲ ಸ ಆವನ್ನು ಕೊಟ್ಟಿದ್ದಾನೆ, ಮ ಸ ಆವನ್ನು ಕೇಳ್ತಾ ಇದ್ದಾನೆ. ಸೊ ನಮ್ಗೆ ಎಚ್ ಸಿ ಎಫ್ ಗೊತ್ತಿಲ್ಲ, ಎಚ್ ಸಿ ಎಫ್ ಕೇಳ್ತಾ ಇದ್ದಾರೆ. ಬಟ್ ಲ ಸ ಎಷ್ಟು ಕೊಟ್ಟಿದ್ದಾರೆ? ಎಲ್ ಸಿ ಎಮ್ 42 ಕೊಟ್ಟಿದ್ದಾರೆ. ಹಾಗೆಯೇ 2 ಸಂಖ್ಯೆಗಳನ್ನು ಸಹ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ. ಎಷ್ಟು ಕೊಟ್ಟಿದ್ದಾನೆ? ಒಂದು 14 ಇದೆ, ಇನ್ನೊಂದು 21 ಇದೆ. ಸೊ ಒಂದು 14 ಇದೆ, ಇನ್ನೊಂದು ಯಾವುದಿದೆ? 21 ಇದೆ. 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಲ ಸ ಮತ್ತು ಮ ಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಓಕೆ, ಸೊ ನನಗೀಗ ಎಚ್ ಸಿ ಎಫ್ ಬೇಕು. 14 ಇಂಟು 21 ಗುಣಾಕಾರ 42 ಈ ಕಡೆ ಬಂದಾಗ ಭಾಗಾಕಾರ 42 ಆಗುತ್ತೆ. ಇಸ್ ಈಕ್ವಲ್ಸ್ ಟು ಎಚ್ ಸಿ ಎಫ್ ಆಗುತ್ತೆ. ಸೊ 7 3ಲಿ 21, 7 6ಲಿ 42, 7 3ಲಿ 21, 7 6ಲಿ 42. ಸೊ 3 1ಲಿ 3, 2ಲಿ ಕರ್ತೊಡಿದ್ರೆ ತಪ್ಪಾಯ್ತಾ? ಒಂದು ನಿಮಿಷ. ಸೊ 14 ಗುಣಿಸು 21 ಭಾಗಿಸು 42 ಇಸ್ ಈಕ್ವಲ್ಸ್ ಟು ಎಚ್ ಸಿ ಎಫ್. ಸೊ 7 3ಲಿ 21, 7 6ಲಿ 42. ಸೊ 3 1ಲಿ 3, 2ಲಿ 2 1ಲಿ 2, 7. ಸೊ ಇದರಲ್ಲಿ ಎಚ್ ಸಿ ಎಫ್ ಎಷ್ಟು ಬರುತ್ತೆ? ಸರಿಯಾಗಿ ಮಾಡಿದೆ ನಾನು. ಎಚ್ ಸಿ ಎಫ್ ಎಷ್ಟು ಬರುತ್ತೆ?
7 ಬರುತ್ತೆ. ಎಚ್ ಸಿ ಎಫ್ ಏನು ಬರುತ್ತೆ 7 ಬರುತ್ತೆ. ಸೊ ದಯವಿಟ್ಟು ನೀವು ಗಮನಿಸಬೇಕಿಲ್ಲಿ ಎರಡೂ ಸಂಖ್ಯೆಗಳ ಗುಣಲಬ್ಧವು ಆ ಎರಡೂ ಸಂಖ್ಯೆಗಳ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ಓಕೆ, ಸೊ ಮುಂದಿನ ನೆಕ್ಸ್ಟ್ ಕ್ವಶನ್ ನೋಡೋಣ. 36 ಮತ್ತು 54ರ ಮಸಾವನ್ನು ಕಂಡುಹಿಡಿಯಿರಿ. ಮಸಾ ಆಲ್ರೆಡಿ ತೆಗೆದಿದ್ದೀವಿ ನಾವು, ಇಲ್ಲ ಇನ್ನೊಂದ್ಸಲ ಮಾಡ್ತೀನಿ ನೋಡ್ರಿ. 36 ಮತ್ತು 54ರ ಎಚ್ ಸಿ ಎಫ್ ಅನ್ನು ತೆಗಿಬೇಕು. ಸೊ ಎರಡರಲ್ಲಿ ಕಾಮನ್ 9 ಬರುತ್ತೆ. 9 4ಲಿ 9 6ಲಿ ಇನ್ನೂ 2 ಕಾಮನ್ ಬರುತ್ತೆ. ಸೊ 18 ಆಗುತ್ತೆ. 18 ಎಷ್ಟಲಿ 18 2ಲಿ 18 3ಲಿ. ಸೊ ಮಸಾ ದಟ್ ಈಸ್ ಎಚ್ ಸಿ ಎಫ್ ಎಷ್ಟು ಬರುತ್ತೆ 18 ಬರುತ್ತೆ. ಎಚ್ ಸಿ ಎಫ್ ಎಷ್ಟು ಬರುತ್ತೆ 18 ಬರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಎರಡು ಸಂಖ್ಯೆಗಳ ಮಸಾ ಮತ್ತು ಆ ಸಂಖ್ಯೆಗಳ ಲಸಾ 60 ಆದರೆ ಒಂದು ಸಂಖ್ಯೆ 20 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಸೊ ಎರಡು ಸಂಖ್ಯೆಗಳ ನಾನು ಯಾವುದಂತ ಅಂದ್ಕೊಂಡಿದ್ದೀನಿ, ಎ ಇಂಟು ಬಿ ಈಕ್ವಲ್ಸ್ ಟು ಏನಾಗುತ್ತೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಆಗುತ್ತೆ. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಆಗುತ್ತೆ. ಓಕೆ, ಸೊ ಏನೇನು ಕೊಟ್ಟಿದ್ದಾನೆ ನಮಗೆ? ಮಸಾ 10 ಅಂದರೆ ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾನೆ 10 ಮತ್ತು ಲಸಾ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾನೆ 60. ಒಂದು ಸಂಖ್ಯೆ ಯಾವುದಿದೆ 20 ಇದೆ. ಒಂದು ಸಂಖ್ಯೆ 20 ಇದೆ. ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ಸೊ ಬಿ ಅಂತ ಅಂದ್ಕೊಳ್ತೀನಿ. ಸೊ ಬಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 60 ಗುಣಿಸು 10 ಭಾಗಿಸು 20 ಆಗುತ್ತೆ. ಓಕೆ, 21ಲಿ 23ಲಿ 3 30. ಸೊ ಇನ್ನೊಂದು ಸಂಖ್ಯೆ ಯಾವುದಾಗುತ್ತೆ 30 ಆಗುತ್ತೆ. ಇನ್ನೊಂದು ಸಂಖ್ಯೆ ಯಾವುದಾಗುತ್ತೆ 30 ಆಗುತ್ತೆ. ಓಕೆ, ಇನ್ನೊಂದು ಸಂಖ್ಯೆ 30 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಾ 12 ಮತ್ತು 420 ಆದರೆ ಒಂದು ಸಂಖ್ಯೆ 60 ಇದ್ದರೆ ಇನ್ನೊಂದು ಸಂಖ್ಯೆ ಯಾವುದು? ಓಕೆ, ಸೊ ಒಂದು ಸಂಖ್ಯೆ ಯಾವುದಿದೆ ಫಸ್ಟ್ ಫಾರ್ಮುಲಾ ಬರ್ತೀನಿ. ಎ ಇಂಟು ಬಿ ಎರಡು ಸಂಖ್ಯೆಗಳು. ಈ ಎರಡು ಸಂಖ್ಯೆಗಳದ್ದು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಸೂತ್ರ. ಓಕೆ, ಸೊ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಾಗಳ ಗುಣಲಬ್ಧಕ್ಕೆ ಸಮವಾಗುತ್ತೆ. ಸೊ ಒಂದು ಸಂಖ್ಯೆ ಯಾವುದಿದೆ 60 ಇದೆ. ಒಂದು ಸಂಖ್ಯೆ 60 ಇದೆ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ನಮಗೆ. ಸೊ ಎಲ್ ಸಿ ಎಮ್ ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾನೆ 12 ಮತ್ತು ಎಲ್ ಸಿ ಎಮ್ ಎಷ್ಟಿದೆ 420. ಸೊ ಬಿ ಈಸ್ ಈಕ್ವಲ್ಸ್ ಟು 12 ಗುಣಿಸು 420 ಭಾಗಿಸು 60. ಸೊ 12 1ಲಿ 12 5ಲಿ 60, 5 1ಲಿ 5 8ಲಿ 5 4. ಸೊ ಇನ್ನೊಂದು ಸಂಖ್ಯೆ ಬಿ ಈಕ್ವಲ್ ಟು ಯಾವುದಾಗುತ್ತೆ 84 ಆಗುತ್ತೆ. 84 ಆಗ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಎರಡು ಸಂಖ್ಯೆಗಳ ಲಸಾವು 60 ಆಗಿದೆ ಮತ್ತು ಆ ಎರಡೂ ಸಂಖ್ಯೆಗಳ ಗುಣಲಬ್ಧವು 180 ಆಗಿದೆ. ಹಾಗಾದರೆ ಈ ಸಂಖ್ಯೆಗಳ ಮಸಾವನ್ನು ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಾರ್ಮುಲಾ ಏನಿದೆ ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಓಕೆ, ಸೊ ಅವನು ಇಲ್ಲಿ ನೋಡ್ರಿ ತುಂಬ ಹುಷಾರಾಗಿ ಅಬ್ಸರ್ವ್ ಮಾಡಿರಿ. ಆ ಎರಡೂ ಸಂಖ್ಯೆಗಳ ಗುಣಲಬ್ಧವು 180 ಅಂತೇಳಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ನೋಡ್ರಿ ಈ ಎರಡೂ ಸಂಖ್ಯೆಗಳ ಗುಣಲಬ್ಧವನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ 180 ಅಂತ ಕೊಟ್ಟಿದ್ದಾನೆ. ಓಕೆ, 180 ಕೊಟ್ಟಿದ್ದಾನೆ. ಮತ್ತು ಇನ್ನೊಂದೇನು ಕೊಟ್ಟಿದ್ದಾನೆ ಲಸಾ ಕೊಟ್ಟಿದ್ದಾರೆ. ಎಚ್ ಸಿ ಎಫ್ ಕೊಟ್ಟಿಲ್ಲ. ಎಚ್ ಸಿ ಎಫ್ನ ಅವ್ರು ಕೇಳ್ತಾ ಇದ್ದಾರೆ. ಲಸಾ ಎಷ್ಟು ಕೊಟ್ಟಿದ್ದಾರೆ 60 ಕೊಟ್ಟಿದ್ದಾರೆ. ಸೊ 180 ಈ ಗುಣಾಕಾರ 60 ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ ಈಕ್ವಲ್ಸ್ ಟು ಎಚ್ ಸಿ ಎಫ್ ಆಗುತ್ತೆ. 61ಲಿ 63ಲಿ. ಸೊ ಎಚ್ ಸಿ ಎಫ್ ಉತ್ತರ ಎಷ್ಟು ಬರುತ್ತೆ 3 ಬರುತ್ತೆ. ಎಚ್ ಸಿ ಎಫ್ ಇಸ್ ಈಕ್ವಲ್ಸ್ ಟು ಉತ್ತರ ಎಷ್ಟು ಬರುತ್ತೆ 3 ಬರುತ್ತೆ. ಓಕೆ, ದಯವಿಟ್ಟು ಗಮನಿಸಬೇಕು. ಓಕೆ, ಸೊ ಮುಂದಿನ ತರಗತಿಗಳಲ್ಲಿ ಎಚ್ ಸಿ ಎಫ್ 3 ನಂಬರ್ 4 ನಂಬರ್ಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮತ್ತು ಡೆಸಿಮಲ್ನಲ್ಲೂ ಕೆಲವೊಂದು ಸಲ ಎಲ್ ಸಿ ಎಮ್ ತೆಗಲಿ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ 0.2 ಮತ್ತು 0.3 ಎಲ್ ಸಿ ಎಮ್ ಹೇಗೆ ಬರುತ್ತೆ, ಆ್ಯಂಡ್ 1/2, 2/3, 3/4 ಎಲ್ ಸಿ ಎಮ್ ತೆಗೆಯೋದು ಹೇಗೆ ಅಂತೇಳಿ ಕೇಳ್ತಾನೆ. ಮತ್ತು ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು, ಅತಿ ಸಣ್ಣ ಭಿನ್ನರಾಶಿ ಯಾವುದು ಮತ್ತು ಅತಿ ದೊಡ್ಡ ಭಿನ್ನರಾಶಿ ಯಾವುದು ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಈ ಮುಂದಿನ ಸರಣಿಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತೇಳಿ ಅದನ್ನು ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಗುರುದೇವ್ ಅಕಾಡೆಮಿ KS IAS ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಲೈಕ್ ಮತ್ತು ಶೇರ್ಗಳನ್ನು ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.